ಈಗ ಈ ಗಂಟಲು ಕೆರೆತ ಆಗುವಂಥದ್ದು, ಗಂಟಲು ಉರಿ ಆಗುವಂಥದ್ದು, ಗಂಟಲು ನೋವು ಬರುವಂಥದ್ದು ಇದೆಲ್ಲ ಯಾಕೆ ಬರುತ್ತೆ? ಗಂಟ್ಲು ನೋವು ಯೂಶಲಿ ಅದು ಟಾನ್ಸಿಲ್ ಒಳಗಡೆ ಇರ್ತದೆ ಅಲ್ಲ, ಎಲ್ಲರಿಗೆ ಅದು ಇರ್ತದೆ. ಬೈ ಬರ್ತ್ ಎಲ್ಲರಿಗೆ ಅದು ಟಾನ್ಸಿಲ್ಸ್ ಇರ್ತದೆ. ಸ್ವಲ್ಪ ಪೇಷಂಟ್ಸ್ಗೆ ಅದು ದೊಡ್ಡಾಗಿ ಅದು ಇನ್ಫೆಕ್ಷನ್ಸ್ ಎಲ್ಲ ಜಾಸ್ತಿ ಆಗಿ ಇದು ಕ್ಯೂ ಥರ ಇದು ಫಾರ್ಮ್ ಆಗ್ತದೆ ಒಳಗಡೆ, ನುಂಗ್ಲಿಕ್ಕೆ ಕಷ್ಟ ಆಗ್ತದೆ, ಜ್ವರ ಬರ್ತದೆ, ಸ್ವರ ಎಲ್ಲ ಚೇಂಜ್ ಆಗ್ತದೆ. ಆ ಟಾನ್ಸಿಲೈಟಿಸಲ್ಲಿ ಗಂಟ್ಲು ನೋವು ಸ್ಟಾರ್ಟ್ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಸೆಕೆಂಡ್, ಪೇಷಂಟ್ಸಿಗೆ ಇದು ಫಾರ್ ಎಕ್ಸಾಂಪಲ್ ಮೀನದು ಮುಳ್ಳೆಲ್ಲ ಸ್ಟಿಕ್ ಆಗ್ತದೆ ಅಲ್ಲ ಒಳಗಡೆ, ಆ ಟೈಮಲ್ಲಿ ಸಹ ಅದು ತುಂಬ ನೋವು ಶುರು ಆಗ್ತದೆ. ಥರ್ಡ್, ಮೇ ಬಿ ಇದು ವೈರಲ್ ಇನ್ಫೆಕ್ಷನ್ಸ್ ಇದ್ದರೆ ಫ್ಯಾರಿಂಜೈಟಿಸ್, ಹಿಂದೆ ನಿಮಗೆ ಗುಳ್ಳೆ ಥರ ಇದು ಕಾಣಿಸ್ತದೆ ಅಲ್ಲ, ಅದು ಫ್ಯಾರಿಂಜೈಟಿಸ್ ಅಂತ, ಅದರಲ್ಲಿ ಸಹ ಅದು ಗಂಟ್ಲು ನೋವು ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ರೇರ್ಲಿ ಸ್ವಲ್ಪ ಪೇಷಂಟ್ಸ್ ಇದು ನಮಗೆ ಹೇಳೋದಿಲ್ಲ, ಬಟ್ ಆ್ಯಕ್ಚುಲಿ ಚೆನ್ನಾಗಿ ಊಟ ಮಾಡೋದಿಲ್ಲ ಅಂದರೆ, ತುಂಬ ಟೆನ್ಷನ್ ಎಲ್ಲ ಮಾಡುವಾಗ ಸಮಯ ನಿದ್ರೆ ಎಲ್ಲ ಸರಿ ಬರೋದಿಲ್ಲ. ಸೊ ಆ ಟೈಮ್ ಏನಾಗ್ತದೆ, ಆ್ಯಸಿಡಿಟಿ ಫಾರ್ಮ್ ಆಗ್ತದೆ. ಆ್ಯಸಿಡಿಟಿಲಿ ಸಹ ಸೇಮ್ ಗಂಟ್ಲಲ್ಲಿ ಕಿಚ್ಕಿಚ್ಚಾಗ್ತದೆ, ಗಂಟ್ಲಲ್ಲಿ ಸಿಕ್ಕಿದಾಗ ಆಗ್ತದೆ, ಊಟ ನುಂಗ್ಲಿಕ್ಕೆ ಅದು ಬೇಡ, ಹಸಿವು ಇರೋದಿಲ್ಲ. ಅದರಲ್ಲಿ ಸಹ ಕಂಟಿನ್ಯೂಸ್ಲಿ ಆನ್ ಆ್ಯಂಡ್ ಆಫ್ ಗಂಟ್ಲು ನೋವು ಅಂತ ಅವರು ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಏನು ಇರುವುದಿಲ್ಲ, ಬಾಯಿ ಒಳಗಡೆ ಕ್ಲಿಯರ್ ಇರ್ತದೆ. ಬಟ್ ಆ್ಯಕ್ಚುಲಿ ಹೊಟ್ಟೆಯಲ್ಲಿ ಅದು ಪ್ರಾಬ್ಲಮ್ ಇದೆ, ಪೇಷಂಟ್ಸ್ಗೆ ಗ್ಯಾಸ್ಟ್ರಿಕ್ ಇದು ಪ್ರಾಬ್ಲಮ್ ಇಲ್ಲಿ ಅದು ಗಂಟ್ಲು ನೋವು ಸ್ಟಾರ್ಟ್ ಆಗ್ತದೆ.